ಕಥೆಯ ಆರಂಭದಲ್ಲಿ ಮೇಘನ್ ಎಂಬ ಯುವತಿಯ ಪರಿಚಯವಾಗುತ್ತದೆ. ಆಕೆಯ ತಂದೆ ಕ್ಯಾನ್ಸರಿಂದ ತೀವ್ರವಾಗಿ ಬಾಧಿತರಾಗಿದ್ದು ಕೊನೆಯ ಹಂತದಲ್ಲಿದ್ದರು. ತಂದೆಯ ಆರೈಕೆಗಾಗಿ ಮೇಘನ್ ತನ್ನ ಕೆಲಸವನ್ನೇ ತ್ಯಜಿಸಿ ಸಂಪೂರ್ಣವಾಗಿ ಅವರ ಚಿಕಿತ್ಸೆಗೆ ತೊಡಗುತ್ತಾಳೆ. ಆದರೆ ಆಕೆಯ ತಾಯಿಯು ಕಪ್ಪು ಜಾಡು ಬ್ಲ್ಯಾಕ್ ಮ್ಯಾಜಿಕ್ ಮೂಲಕ ಚಿಕಿತ್ಸೆಗೆ ಪ್ರಯತ್ನಿಸುತ್ತಿರುವುದು ಮೇಘನ್ಗೆ ಆಕ್ರೋಶ ತಂದಿರುತ್ತದೆ. ತಂದೆಯ ಸಾವು, ಆರ್ಥಿಕ ಬಿಕ್ಕಟ್ಟು, ತಾಯಿಯ ಅನಿಸಿಕೆಗೆ ವಿರೋಧದ ನಡುವೆ ಮೇಘನ್ ತೀವ್ರ ಆತಂಕಕ್ಕೆ ಒಳಗಾಗುತ್ತಾಳೆ. ತಂದೆಯ ಮರಣದ ನಂತರ ತಾಯಿಯ ವರ್ತನೆ ಇನ್ನಷ್ಟು ವಿಚಿತ್ರವಾಗುತ್ತದೆ. ಅವಳು ತನ್ನ ಗಂಡನನ್ನು, ಮೃತನಾದವರನ್ನು ಮತ್ತೆ ಜೀವಂತವನ್ನಾಗಿಸಲು ಕೆಲವೊಂದು ಭಯಾನಕ ವಿಧಿವಿಧಾನಗಳನ್ನು ಕೈಗೊಳ್ಳುತ್ತಾಳೆ. ಇದರಲ್ಲಿ ತಾಯಿಯು ಒಂದು ವಿಚಿತ್ರ ಪುರುಷನ ಸಹಾಯದಿಂದ ಆತ್ಮರ ಲೋಕಕ್ಕೆ ಪ್ರವೇಶಿಸಬೇಕು ಎಂಬ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ. ಈ ವಿಧಿಯಲ್ಲಿ ತಾನೆ ಮತ್ತು ಮೇಘನ್ ಇಬ್ಬರೂ ತಮ್ಮ ಬೆರಳುಗಳನ್ನು ಬಲಾತ್ಕಾರವಾಗಿ ಬಲಿದಾನ ಮಾಡಬೇಕು. ನಂತರ ಅವರು ಆತ್ಮರ ಲೋಕಕ್ಕೆ ಪ್ರವೇಶಿಸುತ್ತಾರೆ. ಆದರೆ ಅಲ್ಲಿ ಭಯಾನಕ ಆತ್ಮಗಳು ತಾವು ತಂದೆಯ ಆತ್ಮವನ್ನು ಎಳೆದಿಟ್ಟುಕೊಂಡಿರುವುದು ಮತ್ತು ತಾಯಿಯು ಸಾಯುವುದು, ಮೇಘನಿಂದ ಮತ್ತೆ ಬಲಿದಾನ ಕೇಳಲಾಗುವುದು ಇವುಗಳೆಲ್ಲ ಭಯೋತ್ಪಾದಕ ರೀತಿಯಲ್ಲಿ ನಡೆಯುತ್ತವೆ. ಅಂತಿಮದಲ್ಲಿ ಮೇಘನ್ ತನ್ನನ್ನು ತಾನೇ ಬಲಿದಾನ ಮಾಡಲು ನಿರ್ಧರಿಸುತ್ತಾಳೆ. ಆದರೆ ಈ ಬಲಿದಾನದಿಂದ ಅವಳು ನೇರವಾಗಿ ತನ್ನ ನೆನಪಿನ ಜಗತ್ತಿಗೆ ಹೋಗುತ್ತಾಳೆ. ಅಲ್ಲಿಂದ ಪಾರಾಗುವುದು ಕಷ್ಟವಾಗುತ್ತದೆ. ಕೊನೆಗೆ ಅವಳು ತನ್ನ ಇಚ್ಛಾಶಕ್ತಿಯಿಂದ ಮರಳಿ ನಿಜವಾದ ಜಗತ್ತಿಗೆ ಬರುವಾಗ ಕಥೆ ಮುಕ್ತಾಯವಾಗುತ್ತದೆ. ಥೀಮ್: ಈ ಕಥೆಯು ಕುಟುಂಬದ ಪ್ರೀತಿಯು ಹೇಗೆ ಅಂಧವಿಶ್ವಾಸದ ನಡುವೆ ಸಿಲುಕುತ್ತದೆ ಎಂಬುದರ ಜೊತೆಗೆ ಮನಸ್ಸಿನ ಸ್ಥಿತಿಗಳು, ಅತೀತ ವಿಶ್ವಾಸಗಳು, ಆತ್ಮದ ಶಕ್ತಿಗಳು ಹಾಗೂ ಮನುಷ್ಯನ ಬಲಿದಾನದ ಸಾರವನ್ನು ತೋರುತ್ತದೆ.